ಗಾಯ್ಸ್ ಹುಲಿ ಕಾಣ್ತಿದೆ ಗಾಯ್ಸ್ ಇಲ್ಲಿ. ಸಾರಿ ರಾಕಿ ಏನಾಗಿದೆ ಅಂದರೆ ನನ್ನ ಜೊತೆ ಬಂದಿದ್ದಕ್ಕೆ ಇವತ್ತು ಪೆಟ್ರೋಲ್ ಖಾಲಿ ಅಂದ್ಕೊಳ್ಳಿ. ರಾಹುಲ್ನ ಮೀಟ್ ಮಾಡಿ ಹೆಂಗೋ ಒಂದು ಗೆಸ್ಸಿತ್ತು ಗುರು, ಬಂದು ಹೋಗುತ್ತೆ ಅಂತ ಆರಾಮಾಗಿ. ಇಲ್ಲಿ ಪೆಟ್ರೋಲ್ ಬಂಕ್ ನಿಮಗೆ ಗೊತ್ತಾ? ಪೆಟ್ರೋಲ್ ಬಂಕ್ ಹಾಂ ಗೊತ್ತಿಲ್ಲ. ಸಿಗಲ್ಲ. ಎಲ್ಲಿ ಪೆಟ್ರೋಲು ಖಾಲಿ ಬ್ರೋ. ಪೆಟ್ರೋಲ್ ಬಂಕ್ ಎಲ್ಲಿದೆ ಅಣ್ಣ? ಅಲ್ಲಿಯರು ಎಲ್ಲಿದೆ? ಪೊಲೀಸ್ ಅವ್ರು ಬರ್ತಾ ಇರ್ತಾರೆ. ಅಂದೆ ನಿಮಗೆ RX ಇದು ನಾರ್ಮಲ್ ಬೈಕ್ ಅಲ್ಲ. ನೈಟಲ್ಲಿ ಪೆಟ್ರೋಲ್ ಖಾಲಿ ಆದರೆ ಈ ಪರಿಸ್ಥಿತಿ ನಮ್ಮದು. ಬೇಬಿನ ಹಾಕಿ ಸಫಿಷಿಯೆಂಟಾಗಿ ಹೋಗಿ ಊಟ ಮಾಡಬೇಕು. ನಾನು ನಿಜ ಇವತ್ತು ಇಲ್ಲಿ ಇರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಆ ಪೊಲೀಸ್ ಕಾಟನ ಇವಳ ಹತ್ರನ ಅಯ್ಯೋ ನನಗೆ ಸಾಕಾಗೋಯ್ತು. ಗಾಯ್ಸ್ ಹುಲಿ ಕಾಣ್ತಿದೆ ಗಾಯ್ಸ್ ಇಲ್ಲಿ. ಸಾರಿ ರಾಕಿ ಏನಾಗಿದೆ ಅಂದರೆ ನನ್ನ ಜೊತೆ ಬಂದಿದ್ದಕ್ಕೆ ಇವತ್ತು ಪೆಟ್ರೋಲ್ ಖಾಲಿ ಅಂದ್ಕೊಳ್ಳಿ. ರಾಹುಲ್ನ ಮೀಟ್ ಮಾಡಿ ಹೆಂಗೋ ಒಂದು ಗೆಸ್ಸಿತ್ತು ಗುರು, ಬಂದು ಹೋಗುತ್ತೆ ಅಂತ ಆರಾಮಾಗಿ. ಅದಕ್ಕೆ ಇವತ್ತು ಒಳ್ಳೆ ಪರಿಸ್ಥಿತಿ. ಇವತ್ತಿನ ಕಂಟೆಂಟ್ ಏನು ಗೊತ್ತಾ? RX ಅಲ್ಲಿ ಪೆಟ್ರೋಲ್ ಖಾಲಿಯಾಗಿ ಬೆಂಗಳೂರಲ್ಲಿ ಈ ಥರ ಎಲ್ಲ ತಳ್ಕೊಂಡು ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ರಿಟರ್ನ್ ಹೋಗ್ತೀವಲ್ಲ, ಅದೊಂದು ಮಜಾ ಇರುತ್ತೆ. ನಾನು ಊರಲ್ಲಿರ್ಬೇಕಾದ್ರೆ ನಂದು ಎಷ್ಟೋ ಸಲ ಖಾಲಿ ಆಗೋದು. ನಮ್ಮ ಹುಡುಗರೆಲ್ಲ ತರಿಸ್ಕೊಟ್ಟಿದ್ದೆ. ಇನ್ನು ಬೆಂಗಳೂರಲ್ಲಿ ಖಾಲಿ ಆಗಿರೋದು ನನಗೇನು ಮ್ಯಾಟ್ರ್ ಅನ್ನಿಸ್ತಲ್ಲ. ಆದರೂ ಎಲ್ಲೋ ಲೆಫ್ಟ್ ಇದೆ ಗುರು, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ನಾನು ಈ ಥರ ವ್ಲಾಗ್ ಮಾಡಿಕೊಂಡು ಇದನ್ನು ತಳ್ಕೊಂಡು ಇದನ್ನು ನೈಟ್ ಎಕ್ಸ್ಪೀರಿಯನ್ಸ್ ಅಂತ ಕಂಟೆಂಟ್ ಹುಡ್ಕೋಣ ಅಂದ್ಕೊಂಡು ನಾನು ಮಾಡ್ತಿರೋದು ನೋಡಿ ಇಲ್ಲಿ. ನಿನ್ನೆ ವಿಕಾಸ್ ಗೌಡದೊಂದು ವ್ಲಾಗ್ ನೋಡಿದೆ. ಆ ವ್ಲಾಗಲ್ಲಿ ಅವ್ನು ಸುತ್ತಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಾನೆ, ನಿನ್ನ ವ್ಲಾಗಿಂಗ್ ಮಾಡಬೇಕಾ, ಮಾನ ಮರ್ಯಾದೆ ಬಿಟ್ಟು ವ್ಲಾಗಿಂಗ್ ಮಾಡು. ಏನೋ ಮಾಡ್ತಿದ್ದಾರೆ, JCP ಎಲ್ಲ ನಿಂತಿದೆ. ನಿಜ ಹೇಳ್ತಾ ಇದ್ದೀನಿ, ವ್ಲಾಗ್ ಮಾಡಬೇಕು ಅಂದರೆ ಮಾನ ಮರ್ಯಾದೆ ಬಿಡಬೇಕು. ಅಂದರೆ ಯಾವ ಥರ ಅರ್ಥ ಅಂದರೆ ಅದು ನಮ್ಮನ್ನು ನೋಡಿ ಯಾರೇನು ಅಂದ್ಕೊಳ್ತಾರೋ, ನಮ್ಮ ಗಂಟೆಗೆ ಏನಾಗುತ್ತೋ, ಕುತ್ತು ಬರುತ್ತೋ, ಅದಕ್ಕೆ ಅನ್ನೋದು ನಮ್ಮದು ಮಾನ ಮರ್ಯಾದೆ ಎಲ್ಲದನ್ನು ಬಿಟ್ಟು ವ್ಲಾಗ್ ಮಾಡಿದ್ರೆ ಅದು ಬೇಡ ಬ್ರೋ. ಆರಾಮಾಗಿ ಹೋಗ್ತಾ ಇದ್ದೀನಿ. ಇಲ್ಲ ನಂಗೆ ಇಲ್ಲ ಲೆಫ್ಟು. ಇಲ್ಲಿ ಪೆಟ್ರೋಲ್ ಬಂಕ್ ನಿಮಗೆ ಗೊತ್ತಾ? ಪೆಟ್ರೋಲ್ ಬಂಕ್ ಹಾಂ ಗೊತ್ತಿಲ್ಲ. ಸಿಗಲ್ಲ. ಎಲ್ಲಿ ಒಂದು ಟ್ರೈ ಮಾಡ್ತೇನೆ 900 ಮೀಟ್ರು. ಇನ್ನೇನು ಸ್ವಲ್ಪ ದೂರ ಆರಾಮಾಗಿ ಹೋಗ್ಬಿಡ್ತೀನಿ. ಟೈಮ್ ಇದೆ, ಸಂಡೇ ಅಲ್ಲ, ಆರಾಮಾಗಿ ಹೋಗ್ತೀನಿ. ಸರಿ ಬ್ರೋ, ಬಾಯ್. ಯಾರು ಮಚ್ಚ ಬಂದು ಮಾತಾಡ್ಸೋಗಿದ್ದು? ಹಿಂದೆ ನೋಡಿದ್ರೆ ಪೆಟ್ರೋಲು ಖಾಲಿ ಬ್ರೋ. ಪೆಟ್ರೋಲ್ ಬಂಕ್ ಎಲ್ಲಿದೆ ಅಣ್ಣ? ಅಲ್ಲಿಯರು ಎಲ್ಲಿದೆ? ಪೊಲೀಸ್ ಅವ್ರು ಬರ್ತಾ ಇರ್ತಾರೆ. ಅಂದೆ ನಿಮಗೆ RX ಇದು ನಾರ್ಮಲ್ ಬೈಕ್ ಅಲ್ಲ. ಪೊಲೀಸ್ ಅವ್ರು ಬರ್ತಾರೆ, ಮಾಡ್ತೀನಿ ನಾನು. ಪೆಟ್ರೋಲ್ ಬಂಕ್ ಏನಾದರೂ ಕೊಟ್ಬಿಡಿ. ಸರಿ. ಎಷ್ಟು ದೂರ ಅಣ್ಣ ಇಲ್ಲಿಂದ? ಹಾಂ ಗೈಸ್, ಇದನ್ನ ನೋಡ್ಬೇಕಾದ್ರೆ ನಿಮಗೆ ಅನಿಸ್ತಾ ಇರುತ್ತಲ್ಲ, ಏನೋ ಒಂದು ಕಂಟೆಂಟ್ ಪೆಟ್ರೋಲ್ ಖಾಲಿ ಆಗಿದೆ ಬರ್ತಾ ಇದ್ದಾರೆ ಅಂತ. ಆದ್ರೆ ನಿನ್ನೆ ನನಗೆ ಇದೆಲ್ಲ ಒಂದು ಕಲ್ಸಿರೋ ಪಾಠ ಏನು ಅಂತ ತುಂಬಾನೇ ಅರ್ಥ ಮಾಡ್ಕೊಂಡೆ. ಅದಕ್ಕೋಸ್ಕರ ನಿಮಗೂ ಹೇಳೋಣ ಅಂತ ಈ ವಿಡಿಯೋದಲ್ಲಿ ಹಂಗೆ ವಾಯ್ಸ್ ಓವರ್ ಕೊಟ್ಟು ಹೇಳ್ತಾ ಇದ್ದೀನಿ. ಏನು ಅರ್ಥ ಮಾಡ್ಕೊಂಡೆ ಅಂದ್ರೆ, ಯಾವಾಗ್ಲೂ ಕೈಯಲ್ಲಿ ಖರ್ಚಿಗೆ ಅಂತ ಸ್ವಲ್ಪ ದುಡ್ಡು ಇಟ್ಕೋಬೇಕು ಅಂತ ನಿನ್ನೆ ತುಂಬಾನೇ ಚೆನ್ನಾಗಿ ಅರ್ಥ ಆಯ್ತು. ನಿನ್ನೆಗಿಂತನೂ ನನ್ನೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ ಅಂದ್ರೆ, ಮೊನ್ನೆ ಒಂದು 2 days ಬ್ಯಾಕ್ ಅನ್ಕೊಂತೀನಿ, ನಮ್ ದೊಡ್ಡಮ್ಮ ತೀರೋದ್ರು. ನಾನು ಸಕಲೇಶ್ಪುರ ಹೋಗ್ಬೇಕು ಸಡನ್ ಆಗಿ. ನನ್ನ ಹತ್ರ ₹1 ದುಡ್ಡಿಲ್ಲ. ಹೆಂಗ್ ಹೋಗ್ಲಿ ನಾನು? ಹೆಂಗೋ ಫ್ಯಾಮಿಲಿ ಹತ್ರ ಹಾಕ್ಸ್ಕೊಂಡು ಅಲ್ಲಿಗೆ ಹೋದ್ಮೇಲೆ ನನಗೊಂದು 2-3 ಜನ ಅಣ್ಣ ಮತ್ತೆ ಆಂಟಿ ಎಲ್ಲ ಹೇಳಿದ್ರು, ಖರ್ಚಿಗೆ ಅಂತ ಯಾವಾಗ್ಲೂ ಕೈಯಲ್ಲಿ ದುಡ್ಡು ಇಡ್ಕೋ, ಯಾವಾಗ ಏನಾಗುತ್ತೋ ಗೊತ್ತಿರಲ್ಲ ಅಂತ ಹೇಳಿದ್ರು. ಅವಾಗ ಅದನ್ನ ಮನ್ಸಲ್ಲಿ ತುಂಬಾ ಇಟ್ಕೊಂಡೆ. ಆದ್ರೆ ಅದು ಎಕ್ಸ್ಪೀರಿಯನ್ಸ್ ಕರೆಕ್ಟ್ ಆಗಿ ಆಗ್ಬೇಕು ಅಂತ ಇವತ್ತು ಬರ್ದಿತ್ತು ಅನ್ಸುತ್ತೆ. ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಇದ್ದೀನಿ, ಈ ಜರ್ನಿ ನೋಡ್ತಿದ್ದೀರ ಅನ್ಸುತ್ತೆ. 12:30 ಗಂಟೆಗೆ ಪೆಟ್ರೋಲ್ ಖಾಲಿ ಆಗಿದೆ ನಮ್ಮ ಗಾಡಿಲಿ. ಆ ಮೂಮೆಂಟ್ ಅಲ್ಲಿ ಯಾವ ಹುಡುಗರಿಗೆ ಫೋನ್ ಮಾಡ್ಕೊಂಡು ಬಸ ಹಿಂಗಾಗಿದೆ ದುಡ್ಡು ಹಾಕು ಅಂತ ಹೇಳಿ ಹೋಗ್ಲಿಲ್ಲ. ಯಾರನ್ನ LP ಏನ್ ಕರೀಲಿ, ಹೆಂಗೋ ಮಾಡಿ ಆಟೋದವ್ರು ಸಿಕ್ಕಿದ್ರು, ಅವ್ರ ಹತ್ರ ಟೋ ಮಾಡಿಸ್ಕೊಂಡೆ. ಬಟ್ ನನ್ನ ಹತ್ರ ಇದ್ದಿದ್ದು ₹165 ಅಲ್ಲಿ ಇದ್ದಿದ್ದು ₹100 ಅವ್ರಿಗೆ ಕೊಟ್ಟಿದ್ದೀನಿ. ಯಾಕೆಂದ್ರೆ ನನ್ನ 12:30 ಗಂಟೆಗೆ ನನಗೆ ಅಲ್ಲಿ ತನಕ ಟೋ ಮಾಡಿರಲ್ಲ. ಒಂದ್ ಮನ್ಸಿಗಾರ ಒಂದ್ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅದಕ್ಕೋಸ್ಕರ ತಗೊಳ್ಳಿ ಅಂತ ಕೊಟ್ಬಿಟ್ಟೆ. ಇರೋ 65 ದುಡ್ಡು ಇಟ್ಕೊಂಡು ಪೆಟ್ರೋಲ್ ಬಂಕು ಬಂದಿಲ್ಲ, ಇನ್ನು ನನ್ ಪೆಟ್ರೋಲ್ ಬಂಕ್ ತಕ್ಕೆಲ್ಲ ಬಿಟ್ಟಿಲ್ಲ. ಆಯ್ತಾ, ನನಗೆ ಗೊತ್ತಾಯ್ತು ಇವ್ರು ಜಾಸ್ತಿ ದುಡ್ಡು ಗಿಡನ ಕೇಳೋನಕ್ಕೆ ಕೊಡೋಕ್ಕೂ ಇಲ್ಲ. ಅದಕ್ಕೆ ಫಸ್ಟೇ ನಿಲ್ಸ್ಬಿಟ್ಟು ಗಾಡಿನ ನಾನು ಹೇಳ್ಕೊಬಿಟ್ಟೆ ಅವರಿಗೆ, ಅಣ್ಣ ನನ್ನ ಹತ್ರ ನಿಜ ಅಷ್ಟು ದುಡ್ಡಿಲ್ಲ ಅಂತ ಹೇಳಿದಕ್ಕೆ ನನಗೆ ₹200 ಆಗುತ್ತೆ ಮಗ ಅಂತ ಹೇಳಿದ್ರು. ನನಗೆ ಗೊತ್ತಾಯ್ತು, ಅದಕ್ಕೋಸ್ಕರ ಗಾಡಿ ನಿಲ್ಸ್ಕೊಂಡು ಅವ್ರಿಗೆ ಹೇಳ್ಬಿಟ್ಟೆ, ಇರೋದು 165 ಅಣ್ಣ ಅಮೌಂಟು,
100 ಕೊಡ್ತೀನಿ ಅಣ್ಣ ಪ್ಲೀಸ್ ಅಣ್ಣ ಅಂತ ಹೇಳಿ ಸರಿ ಅಂತ ಹೇಳಿ ಇಸ್ಕೊಂಡು ಹೋದ್ರು. ಅದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ಯಾರೋ ಬೈಕ್ ಅವರು ಸ್ವಲ್ಪ ದೂರ ನಾನು ಹಂಗೆ ಟೋ ಮಾಡ್ಕೊಂಡು ಹೋಗ್ತಿದ್ದೆ, ಬೈಕಲ್ಲಿ ಒಬ್ರು ಹೆಲ್ಪ್ ಮಾಡ್ಬಿಟ್ರು. ಅಪ್ಪ ಬಂದು ಟೋ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಟೋ ಮಾಡಿಸ್ಕೊಂತಿದೀನಿ. ಲಾಸ್ಟ್ ಇನ್ನೇನ್ ಪೆಟ್ರೋಲ್ ಬಂಕ್ ಸಿಕ್ತು ಅನ್ಕೊಡಿ, ಆ ಮೂಮೆಂಟ್ ಇಲ್ಲ ಅಣ್ಣ ದೇವ್ರು ಬಂದಂಗ್ ಬಂದ್ರಿ ಅಂತ ನಾನು ಅವ್ರಿಗೆ ಹೇಳ್ದಿಕ್ ಅವ್ರು ಏನಂತ ಹೇಳಿದ್ರು ಗೊತ್ತಾ, ದೇವ್ರು ಎಲ್ಲಿದೆ ಮಗ ಅಂತ ಕೇಳಿದ್ರು. ನಾನ್ ಫುಲ್ ಬ್ಲಾಂಕ್, ನನ್ಗೆ ಈಗ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈ ತರ ಎಲ್ಲ ಆಗ್ಬಿಡ್ತು. ಅದಕ್ಕೆ ಕೊನೆಗೆ ಅರ್ಥ ಆಗಿದೆ ಏನು ಅಂದ್ರೆ, ಬೇಕು ಗುರು ಲೈಫ್ ಅಲ್ಲಿ ನಮ್ಮ ಹತ್ರ ಖರ್ಚಿಗೆ ನಮ್ದು ಒಂದ್ ಸ್ವಲ್ಪ ಅಮೌಂಟ್ ಇಟ್ಕೊಂಡು ಸೇಫ್ಟಿ ಅಂತಾನೆ ಇರ್ಬೇಕು. ಯಾವ ಟೈಮಲ್ಲಿ ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಬಟ್ ನಮ್ಗೆಲ್ಲಾ ಟೈಮಲ್ಲೂ ದುಡ್ಡಿದ್ರೆ ಒಂದ್ 80% ಆದ್ರೆ ನಾವು ಸೇಫ್ ಆಗ್ಬಿಡ್ತೀವಿ. ಒಂದೊಂದ್ ಟೈಮಲ್ಲಿ ದುಡ್ಡೇ ಇರ್ಬೇಕು ಅಂತಲ್ಲ, ದುಡ್ಡಿಲ್ಲ ಅಂದ್ರೂ ಬೇರೆಯವ್ರ ಕಡೆಯಿಂದ ಹೆಲ್ಪ್ ಆಗುತ್ತೆ ಅಂತ ಮೂಮೆಂಟ್ಗಳು. 80% ಅಮೌಂಟ್ ಇದ್ರೇನೆ, ಕೈಯಲ್ಲಿ ಅಂತ ಅಮೌಂಟ್ ಇದ್ರೇನೆ ಹೆಂಗೋ ಒಂದು ಕಡೆ ರೀಚ್ ಆಗ್ಬಿಡ್ತೀವಿ, ಸೇಫ್ ಬರ್ತೀವಿ. ನೈಟಲ್ಲಿ ಪೆಟ್ರೋಲ್ ಖಾಲಿ ಆದರೆ ಈ ಪರಿಸ್ಥಿತಿ ನಮ್ಮದು. ಗಾಯ್ಸ್ ಇಷ್ಟು ತನಕ ನೋಡಿದ್ರಲ್ಲ ಆಗಿದ್ದು, ಕೊನೆಗೆ ಬಂದೆ. ಕೈಯಲ್ಲಿ ಖರ್ಚಿಗೆ ಕಾಸು ಇಟ್ಕೊಳ್ಳುವಂಥ ಮನೇಲಿ ಹೇಳ್ತಾ ಇದ್ದೀನಿ. ನನ್ನ ಲೈಫಲ್ಲಿ ಇವತ್ತು ಹೆಂಗೆ ಎಕ್ಸ್ಪೀರಿಯನ್ಸ್ ಆಯಿತು ಅಂದ್ರೆ, ಊಟ ಮಾಡಬೇಕು. ನಾನು ನಿಜ ಇವತ್ತು ಇಲ್ಲಿ ಇರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಆ ಪೊಲೀಸ್ ಕಾಟನ ಇವಳ ಹತ್ರನ, ಅಯ್ಯೋ ನನಗೆ ಸಾಕಾಗೋಯ್ತು. ನಾನು ಸ್ಟಾರ್ಟು ಮಾಡಲ್ಲ, ತಳ್ಳೋದನ್ನು ಬಿಡಲ್ಲ. ಬಟ್ ಇವತ್ತು ಏನಾದ್ರು ಒಂದು ಮಾಡ್ತೀನಿ ಅನಿಸುತ್ತೆ. ಹಾಕ್ತೀನಿ ಗಾಡಿ ಮಾತ್ರ ಹಾಕ್ತೀನಿ, ಒಳಗೆ ಲಾಕ್ ಮಾಡೇ ಮಾಡ್ತೀನಿ. ಬಟ್ ಬೆಳಿಗ್ಗೆ ಮಾತ್ರ ತೆಗಿಬೇಕಾದ್ರೆ ಹುಷಾರು ಅಂಕಲ್ಲ. ನಿಮ್ಗಳ ಗಾಡಿನೇ ಆದರೂ ಒಂದು ತೆಗೀರಿ ಇಲ್ಲ ಬಿಡಿ, ಬಟ್ ಓಡೋಕ್ಕೆ ಜಾಗ ಬೇಕಲ್ಲ. ಇದು ನಮ್ಮ ಹುಡುಗರು ಹಾಕ್ಕೊಂತಿದ್ರು, ನನಗೆ ಸುಮ್ಮನೆ ಬಿದ್ದಿತ್ತಲ್ಲ, ಅಲ್ಲಿ ಎಲ್ಲರೂ ಯೂಸ್ ಆಗುವ ಅಲ್ಲಿ ಬಿದ್ದಿದೆಯಲ್ಲ ಅಂದ್ಕೊಂಡು ತೊಗೊಂಡು, ಬೆಳಿಗ್ಗೆ ಯಾರು ಬಂದರೆ ಹಿಂಸೆ ಟಾಸ್ಕು ಏನು ಗೊತ್ತಾ, ಕೀನಲ್ಲೇ ಯಾಕಂದು ಫಸ್ಟು ನನ್ನ ಕೀ ಹಾಕ್ತಾಯಿದ್ದೀನಲ್ಲೋ, ಈ ಕೀ ಹಾಕಬೇಕು ಕೀಡನ್ನು. ಬಟ್ ಇನ್ನೊಂದು ಟಾಸ್ಕ್ ಇದೆ ಗುರು, ಏನಿದೆ, ನಮ್ಮ ರೂಮಲ್ಲಿ ಏನಾದ್ರು ಡೋರ್ ಲಾಕ್ ಮಾಡಿ ಕೀ ಒಳಗಿಡ್ಕೊಂಡು ಮಲಗಿದ್ರೆ ನಾನು ಫೋನೇ ಮಾಡಬೇಕು. ನಾನು ಹೇಳಿದ್ದೆ ನಾನು ಬರೋದು ಲೇಟ್ ಆಗುತ್ತೆ, ಬರ್ತೀನಿ ಅಂತ ಹೇಳಿದ್ದೆ, ಬಂದಿದ್ದೀನಿ. ಕೀ ಇಟ್ಟಿರಪ್ಪ ಪ್ಲೀಸ್ಕೊಂಡ್ರು, ನಂಗೆ ಮತ್ತೆ ಆಗಲ್ಲ, ನಿಮ್ಗಳಿಗೆ ಫೋನ್ ಮಾಡಿ ನಿಮ್ಮನ್ನೇ ಗುರ್ಸಿ ಸೈಲೆಂಟಾಗಿ ಬಂದು ಮುಂದೆ ಮಲಗ್ತೀನಿ. ಗಾಯ್ಸ್ ಕೀ ಉರಿಸ್ತು, ಕೀ ಸರಿ ಉರಿಸ್ತು ನನಗೆ ಮಾತ್ರ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ.